ದಪ್ಪಾಗಿ ಅದು ದಪ್ಪ ನಿಂದು ಇದ್ರೊಳಗೆ ಬಂದಿದ್ದಾಳೆ ಬ್ಲಡ್ ಡಿಫ್ರೆಂಟ್ ಆಗಿ ಬೀಚ್ ಒಳಗೆ ಆ ಥರ ಔಟ್ಫಿಟ್ ಯಾರು ಟ್ರೈ ಮಾಡಿರ್ಬಾರ್ದು ಆ ಥರ ತೆಲಿಪಟ್ಟಿ ನಮ್ಮ ಅಣ್ಣ ನೋಡಿ ಎಷ್ಟು ಚಂದ ಅದಾನ ಹೀರೋ ಏ ಬಾರಿ ಹೀರೋಣಿ ಬಾರಿ ಅಪ್ಪ ಆ ಹುಡುಗೊಂದು ಸೀಟಿ ಸತ್ತಕ್ ಬಿಡಲ್ಲ ಅಂದ್ರೆ ನೀ ಮನುಷ್ಯನೇ ಅಲ್ಲ ಬಿಡು. ಒಂದ್ ಕೆಲ್ಸ ಕೊಟ್ಟಿನ್ ಪ್ರೇಮಗ ಇದನ್ನೆಲ್ಲ ಕ್ಲೀನ್ ಮಾಡಂತ. ಬಾಸ್ಮತಿ ರೈಸ್ ಯೂಸ್ ಮಾಡಕತ್ತೀನಿ. ಹಂಗ್ಯಾಕೆ ಮಾಡ್ತೀರ? ನೀವು ಮಾಡ್ಕೋರಿ ರೆಸಿಪಿ ತೋರಿಸ್ರನ್ನಾಗತ್ತಿದ್ರಿ ತೋರಿಸ್ತೀವಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಗಾಬ್ರಿಗೆ ಕಾಯಂ ಏನರ ಒಂದು ರಿಯಾಕ್ಷನ್ ಕೊಟ್ಬಿಟ್ಟಿರ್ತಲ್ಲ ಮರ ವಿಡಿಯೋ ಮಾಡುವಾಗ. ಜಳಕಿಲ್ಲ ಜಾಪತ್ರಿ ಇಲ್ಲ ನಾವಿಬ್ರು ಜಳಕ ಮಾಡಿ ಚಂದಾಗಿ ಪೂಜೆ ಮಾಡೀವಿ. ಇದು ಜಳಕಿಲ್ಲ ಜಾಪತ್ರಿ ಇಲ್ಲ, ದೀಪ ಪೂಜೆ ಮಾಡೋದು ನೋಡ್ರಿ. ಕೇಳೋಕಿಂತ ನಾವು ಮಾಡಲ್ಲ ಬಿಡು, ನೀನೇ ಮಾಡ್ತೀನಿ. ಮಂಗಳವಾರ ಇವತ್ತು ಜಲ್ದಿ ಬಂದ್ ಮಾಡಿ. ಇವತ್ತು ನಾನು ರೈಸ್ ಮಾಡೀನಿ. ಯಾರು ಮಾಡ್ಯಾರ ಅದನ್ನ ಯಾರು ಇಟ್ಟು ಬಂದ್ರು? ಬಂದ್ ಮಾಡಿ ಬಂದ್ರು. ನೀರು ಯಾಕೆ ಹಾಕಿ ಬಂದ್ರು? ಏನು ಮಾರಿ ನೋಡ್ತೀವಿ ಮತ್ತೆ? ಅಯ್ಯೇ ಇದ್ದಿದ್ದಂಗೆ ಹೇಳಿದ್ರಿ ಅದು ಬಂದು ಎದಿಗೋದ್ರ ಅಂತ. ಕಾಯುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ. ಎಷ್ಟನೇ ವರ್ಷದಿದ್ದು? 19 ಅಂದ 20 ಅಂದ? 21 ನೀ ಇಟ್ಟಿ ಇದನ್ನ ಸ್ಟೋರಿ ಹೈಲೈಟ್ಸ್ ನೀನು ಇದು ಮಾಡಿದ್ದು. ಅದೇ ನಿಮ್ಮ ಅಣ್ಣ ಇಟ್ಟಾನ. ಇದು ಏನದು ಏನವ ಫೋಟೋ ಹೊಡ್ಕೊಂಡಿದ್ದೆ ಯಾವಾಗ? ಅದು ಹೌದಾ? ಹೌದಲ್ಲ, ಅಂದ್ರೆ 4 ವರ್ಷ ಹಿಂದನ ನೋಡು. 4 ವರ್ಷ ಹಿಂದೆ ಹೆಂಗಿದ್ದಿ ನಾ ನೋಡೀನಿ, ನೀವು ನೋಡ್ರಿ. ದೀಪ ನಮ್ಮಣ್ಣ ತೆಲಿಪಟ್ಟಿ ನಮ್ಮ ಅಣ್ಣ ನೋಡಿ ಎಷ್ಟು ಚಂದ ಅದಾನ ಹೀರೋ. ಏ ಬಾರಿ ಹೀರೋಣಿ ಬಾರಿ ಅಪ್ಪ. ಅವನು ದಪ್ಪ ಆಗ್ಬಿಟ್ಟಾನ. ಅವಂತ್ರು 8 ಮಂದಿ ಅಕ್ಕರ ಅವಂದ್ರೊಳಗ ಅಂತ ದಪ್ಪಾಗೇನ. ನೀ ಏನಪ್ಪ ಈ ಅವರಪ್ಪ ನಂಗೆ ಹೊಡಕ್ಕ ಸ್ಲಿಮ್ ಬಾಯ್ ಅವ. ಅಷ್ಟು ದಪ್ಪ ಇಷ್ಟ ಇಲ್ಲ. ಸ್ಲಿಮ್ ಬಾಯ್ ಅವ. ಅವ್ರ ಅಪ್ಪನ ಗತೆ ಸ್ಲಿಮ್ ಬಾಯ್. ನಾನು ಈಗ ದಪ್ಪಾಗಿ ಅದು ದಪ್ಪ ನಿಂದು ಇದ್ರೊಳಗೆ ಬಂದೈತಲ್ಲ ಬ್ಲಡ್ ಒಳಗೆ ಬಂದೈತೆ ಅದು. ನಾ ದೀಪ ಅವಾಗಿಂದನೇ ದಪ್ಪ ಅನ್ಕೋತೀನಿ ಬಂದೀನಿ. ಅವಾಗ ದಪ್ಪ ಅನಿಸ್ತಿದ್ಲ ನನಗೆ. ಮತ್ತು ಈ ಕಂಪೇರ್ ಮಾಡಿದ್ರೆ ಅವಾಗ ತೆಳಗೆ ಅನಿಸ್ತಾಳೆ. ಅವಾಗ ನನಗೆ ದಪ್ಪ ಅನಿಸ್ತಿಲ್ಲ, ದಪ್ಪದಳ ಅನಿಸ್ತಿದ್ಲು. ಒಂದು ಕಡೆ ನಿಂದಿರ್ತಾನ ನಾವು ಗಪ್ಪ. ಒಂದೇನೇ ಹೃದಯ ಎರಡು ನಮ್ಮ ನಡುವೆ ಬರಲಿ, ಜಗಳಾಗೆ ಇರಲಿ ಪ್ರೀತಿ ಸೊಗಡು, ಜೊತೆಯಲ್ಲಿ ನಿಂತರೆ ಎದೆಯಲ್ಲಿ ಸಡಗರ, ನನಗೂ ಎಲ್ಲದಕ್ಕೂ ಪರಿಹಾರ, ನನ್ನಯ ನಾಳೆ ನಿನ್ನಯ ಪಲೆ, ನನ್ನ ನೆನಪೆ ನಿನ್ನದು ಗೆಳತಿ. ಅದನ್ನ ಏನೋ ಮಾಡಿ ಹಿಡಿದು ತಿರುಗಿಡಕತ್ತಾನ. ಗಾಡಿ ಸ್ಟೇರಿಂಗ್ ಮಾಡಿ ರೌಂಡ್ ಕೈಯಾಗ ಹಿಡಿದರ ಗಾಡಿ ಟೇರಿಂಗ ಬೇಯವ್ವ, ಕೈಯಾಗ ಹಿಡಿದರ ಗಾಡಿ ಟೇರಿಂಗ. ನೀ ಬರ್ತಿ ಕನಸಿನ್ಯಾಗ ಮನಸ ಇಲ್ಲ ನೆನ್ಯಾಗ, ಕೈಯಾಗ ಹಿಡಿದರ ಗಾಡಿ ಟೇರಿಂಗ. ನೀರ್ ನನಗೆ ಕೊಟ್ಟೆನು? ಊಟ ಮಾಡಿ ನೀರು ಕುಡ್ದಾನ. ರೈಟ್ ಗಾಡಿ ರೈಟ್. ಒಂದು ಹಿಂದಿನವ್ರು ಏನಾರ ಮಾಡಲ್ಲ. ನೋಡ್ದಂಗ ಏನು ಪ್ಲಾನ್ ಹೇಳ್ಬಿಡು ಬಿಡ. ಏನ್ ಅದೇ ಪ್ಲಾನ್ ಹೋಗ್ಬೇಕು ಪ್ಲಾನ್ ಮಾಡೀವಿ ಇಬ್ರು ಕುಂತು ಯೋಚನೆ ಮಾಡಿ ಹೋಗ್ಬೇಕು ಎಲ್ಲಿಲ್ಲ. ಮನ್ಯಾಗ ಕುಂತು ಬೇಸರ ಆಗ್ಬಿಟ್ಟೈತಿ. ಅದಕ್ಕೆ ಒಂಜರ ಹೊರಗಿನ ಪ್ರಪಂಚನ ನೋಡ್ಬೇಕು, ಬಿಸಿಲು ತಿನ್ಬೇಕು ಹೊರಗಿನ ಅಂತ ಅನ್ಕೊಂಡು ಪ್ಲಾನ್ ಮಾಡೀವಿ. ಮೊನ್ನೆ 2 ದಿನ ಕುತ್ಕೊಂಡು ಪ್ಲಾನ್ ಮಾಡಿ. ನನಗಂತರೂ ಕಾರ್ ಆಗಿ ಬರಂಗಿಲ್ಲ. ನಿನಗೆ ಹೇಳ್ಯಾರ ಕಾರ್ ತೊಗೊಂಡ್ಬಿಟ್ರಿ ರೂಢಿ ಮಾಡ್ಕೋಬೇಕು. ದೀಪ ಕಾರ್ ತೊಗೊಂಡ್ಬಿಟ್ಟಿರಿ, ಈಗ ರೂಢಿ ಮಾಡ್ಕೋಬೇಕು.
ಈಗ ಕಾರ್ನ್ಯಾಗಾರ ಹೋಗ್ಬೇಕು. ಕಾರ್ ತಗೊಂಡ್ ಹೋದ್ರ ಅಲ್ಲಿ ನಮಗ ಅಡ್ಡಾಡಕ್ ಪ್ಲೇಸ್ ಅದು ನೋಡಕ್ ಕ್ಯಾಬ್ ಅಗ್ಲಂಗ್ಲೆ ಇಳಿದು ಹತ್ತು ಈ ಥರ ಮತ್ತು ಪ್ರೈವೇಸಿನೂ ಇರಂಗಿಲ್ಲ. ಇವನಿಗೆ ಫೀಡಿಂಗ್ ಅದು ಮಾಡಿಸ್ತಿರ್ತೀನಲ್ಲ, ಅದಕ್ಕೆ ಕಾರ್ ತೊಗೊಂಡು ಹೋಗುಮಂತ ಪ್ರೇಮು ಅನ್ನಕತ್ತಾನ. ಮತ್ತು ಇದ್ರೊಳಗೆ ಹೋದ್ರೆ ಫ್ಲೈಟ್ ಒಳಗೆ ಹೋದ್ರೆ ಬ್ಯಾಗ್ 15 kg ಮ್ಯಾಗ ಅಲೋ ಇಲ್ಲ ಅಂತ ಮನೆ ಹೇಳಿದ್ನಲ್ಲ, ಹಂಗೆ ಸ್ವಲ್ಪ ತೊಗೊಂಡು ಹೋಗ್ಬೇಕಾಗತ್ತೆ. ಈಗ ಬೇಕಾದ್ರೆ ನಾವು ಬೇಕಾದಷ್ಟು ಬಟ್ಟೆ ತೊಗೊಂಡು ಹೋಗ್ಬೋದು. ಇವನು ಎಲ್ಲ ಸಾಮಾನು ಬೇಕಾಗಿದ್ದು ತೊಗೊಂಡು ಹೋಗ್ಬೋದು. ಡಿಕ್ಕಿ ಒಳಗೆ ಕಾರ್ ಅಂದ್ರೆ. ಫ್ಲೈಟ್ ಒಳಗಂದ್ರೆ ಹಿಂಗೈತಿ. ನನಗೆ ಅದ್ರೊಳಗೆ ರೂಲ್ಸ್ ಇರ್ತಾವೆ. ಈ ಥರ ಮೆಟೀರಿಯಲ್ಸ್ ಒಯ್ಬೋದು, ಲಿಕ್ವಿಡ್ ಐಟಮ್ಸ್ ಒಯ್ಯಂಗಿಲ್ಲ, ಈ ಥರ ಅದಾವ ಒಂದು ಸ್ವಲ್ಪ ರೂಲ್ಸ್. ಎಲ್ಲ ಒಯ್ಯಂಗಿಲ್ಲ ಈ ಥರ. ಅದಕ್ಕೆ ನನಗೇನು ಕಾರ್ ಒಳಗೆ ಇಲ್ಲಿಂದ ಜರ್ನಿ ಮಾಡ್ಕೊತ ಹೋಗ್ಬೇಕಲ್ಲ ಅಂತ ಅಲ್ಲಿ ಹೋಗಿ ರೆಸ್ಟ್ ಮಾಡಾಕತ್ತಿ. ರೆಸ್ಟ್ ಮಾಡಿ ಆಮೇಲೆ ಇದು ಮಾಡಿಂದ ಹೋಗಿ ಬೀಚಿಗೆ ನೋಡ್ಕೋತ ಎಲ್ಲಿ ಕುಂತು ಬಿಡಮು. ಸಮುದ್ರ ಅನ್ನೋಣ ಗೊತ್ತಾಗಿರ್ತಾವ್ರಿಗೆ ಇವ್ರು ಎಲ್ಲಿ ಕೊಂಡ್ರ ಅಂತ. ಅಪ್ ಟು ಗೋವಾ ವಾಲೆ ಬೀಚ್ ಮೇ ಹಂಗ ಇದು ಏನದು ಗೋವಾ ಇನ್ನ ಯಾವಾಗ ಹೋಗ್ಬೇಕಂತ ಹೇಳ್ತೀವಿ ಆದಷ್ಟು ಜಲ್ದಿ. ಹೋಗುವಾಗ ಲಾಗ್ ಮಾಡ್ತೀವಲ್ಲ ಗೊತ್ತಾಗುತ್ತೆ. ಮಾಡ್ತೀವಿ. ಒಬ್ಬೊಬ್ರು ಹೇಳ್ಯಾರಲ್ಲ ಗೋವಾಗ್ ಬಂದ್ರೆ ಹೇಳ್ರಿ ಯಾವ ದಿನ ಬರ್ತೀರಿ ಅಂತ. ಗೈಸ್ ಆದಷ್ಟು ಜಲ್ದಿ ಗೋವಾಕ್ ಬರಾಕತ್ತೀವಿ, ರೆಡಿ ಆಗಿರಿ, ಮೀಟ್ ಆಗುಮಂತ. ನನಗೂ ಬ್ಯಾಸರ ಆಗೈತೆ ಮನ್ಯಾಗ ಕೂತ್ಕೊಂಡು ಎಲ್ಲಿ ಟ್ರಿಪ್ಪೇ ಹೋಗಿಲ್ಲ. ನನಗೆ ಅದೊಂದು ಪ್ರೇಮಗ ಪಾಪ ಅವನಿಗೆ ಫ್ಯಾಮ್ಲಿ ತಗೊಂಡು ಕರ್ಕೊಂಡು ಹೋಗ್ಬೇಕು, ಹಿಂಗೆ ನೈಟ್ ಔಟ್ ಹೋಗ್ಬೇಕು, ಹೊರಗೆ ಗಾಡಿ ತಗೊಂಡು ಎಲ್ಲರೆಲ್ಲರೂ ಸುತ್ತಾಡ್ಬೇಕು ಅಂತ ಒಂದು ಆಸೆ. ನಾನು ನೋಡಿದ್ರೆ ಈ ಕ್ಯಾಂಡಿಡೇಟ್, ಅದು ನೋಡಿದ್ರೆ ಆ ಕ್ಯಾಂಡಿಡೇಟ್. ನೀನು ಏನು ಟ್ರೈ ಮಾಡೇ ಇಲ್ಲ ಒಂದ್ಸಲಾನು. ಈ ಪುದೀನ ಅಂತ, ತುಳಸಿ ಅಂತ, ಮತ್ತು ಟ್ಯಾಬ್ಲೆಟ್, ಅವು ಟ್ಯಾಬ್ಲೆಟ್ ಹೆಸರು ಹೇಳ್ತಾರೆ ನಿನಗೆ, ಇಂಥವು ಟ್ಯಾಬ್ಲೆಟ್ ತಗೋರಿದ್ದೀವಿ ಅಂತ. ನೀ ಏನೂ ಟ್ರೈ ಮಾಡಿಲ್ಲ. ಒಂದು ಲಿಮೆಂಟ್ ಟ್ರೈ ಮಾಡಿ, ಅದು ಅರ್ಧಂಬರ್ಧ. ಒಂದ್ಸಲ ಟ್ರೈ ಮಾಡು, ಏನಾಗಲ್ಲ. ರೂಢಿ ಆಯ್ತು ಅಂದ್ರೆ ನಡಿತೈತಿ. ಅದು ಇದು ಮಾಡಿಸ್ತೀನಿ, ಫೋಮ್ ವಾಶ್ ಮಾಡಿಸ್ತೀನಿ, ಸ್ಮೆಲ್ ಹೋಗಂಗೆ ಕಾರ್ದು ಎಲ್ಲ ಕ್ಲೀನಾಗಿ ಮಾಡ್ಕೊಂಡು. ಮತ್ತು ಸಂಕಟ ಆಗ್ಬಿಡುತ್ತೆ. ನಾನು ಊಟ ಹೋಗಲ್ಲ, ಊಟ ಮಾಡಿದ್ರು ವಾಮಿಟ್ ಆಗುತ್ತಾ. ಊಟ ಮಾಡ್ಲಾರ ಹಂಗೆ ಹೋದ್ನಂದ್ರೆ ಸಂಕಟ ಚಕ್ರನೇ ಬಂದ್ಬಿಡ್ತು. ಅದ್ರಾಗ ಈ ಹುಡುಗಿ ಅಡ್ಡಾಡಿ ಹಿಡ್ಕೋಬೇಕು. ಇದಕ್ಕೆ ಅವನಿಗೆ ಎಂದು ಬೆಡ್ ಹಾಕಮ್ಮ, ಅವನಿಗೆ ಬೆಡ್ ಹಾಕಿ ಹೋಗಿಬಿಡಮ್ಮ, ಅವನಿಗೆ ಅಲ್ಲೇ ಆಡ್ತಾನ. ಹಿಂಗೆ ಪ್ಲ್ಯಾನ್ ಮಾಡಿವಿ ನೋಡ್ರಿ ಗೈಸ್. ಲಾಸ್ಟಿಗೆ ಎಲ್ಲ ಸುತ್ತಾಡಿ ಪ್ಲ್ಯಾನ್ ಮಾಡಿ ಗೋವಾಕ್ಕೆ ಬಂದೀವಿ. ಗೋವಾದಿಂದ ಆ ಕಡೆ ಯಾವ ದಾಂಡೇಲಿ ಪಾಂಡೇಲಿ ಹೇಳಿದ್ರಿ. ಬಾ ಅನ್ನಕತ್ತಾಳ, ಬರ್ರಿ ನಾ ಕರ್ಕೊಂಡು ಅನ್ನಕತ್ತಾಳ. ತಗೊಳ ಅಲ್ಲೊಂದು ಹೊಸ ಇದು ಮಾಡಮ್, ಅಲ್ಲೊಂದು ಹೊಸ ಔಟ್ಫಿಟ್ ಟ್ರೈ ಮಾಡಮ್. ಯಾವ ಥರ ಡಿಫ್ರೆಂಟ್ ಆಗಿ ಬೀಚ್ ಒಳಗೆ ಆ ಥರ ಔಟ್ಫಿಟ್ ಯಾರು ಟ್ರೈ ಮಾಡಿರ್ಬಾರ್ದು, ಆ ಥರ ಟ್ರೈ ಮಾಡಮ್. ಗೈಸ್, ನಮ್ಮ ಆರೋಗ ರೆಡಿ ಮಾಡಿ ಕೊಟ್ಟಾಳ. ತಗೊಳ್ಳಿ ಸರ್, 1000 ರೂಪಾಯಿ ಆಯಿತು. ನಿಮ್ಮ ಪಾಪುಗೆ ರೆಡಿ ಮಾಡಿದ್ದೀನಿ. ಚೆನ್ನಾಗಿದೆ ನಿಮ್ಮ ಪಾಪು, ಡೈಲಿ ಕರ್ಕೊಂಬನ್ನಿ. ತುಂಬ ಸ್ವೀಟ್ ಆಗಿದೆ ಹುಡುಗ. ಶೂಟ್ ಆಗೈತೆ. ನಾನು ಇಷ್ಟು ಸರ್ವಿಸ್ ಮಾಡಿದ್ದೀನಿ. ಡೈಲಿ ಒಂದು 20-30 ಹುಡುಗರು ಬರ್ತಾರೆ ಇಲ್ಲಿ, ಬೇಬಿಗಳು. ಸೊ ನಿಮ್ಮಂತ ಬೇಬಿನ ನಾನು ಇವತ್ತಿವರೆಗೂ ನೋಡಿಲ್ಲ. ಸೊ ಡೈಲಿ ಕರ್ಕೊಂಬನ್ನಿ ಆಯ್ತಾ. ತುಂಬಾ ಚೆನ್ನಾಗಿದೆ ಪಾಪು. ತಿಂದು ನೋಡಿದ್ರೆ ಏನು ಸ್ವೀಟ್ ಇದ್ದಿದ್ದು. ನನ್ನದೇ ದೃಷ್ಟಿ ಆಗುತ್ತೆ ನೋಡ್ರಿ. ಶಾಂತ ಐತಿ ದೇವರು. ಫ್ಲವರ್ ಪಲ್ಯ ಚಪಾತಿ ಮಾಡ್ತೀನಿ. ಫ್ಲವರ್ ಪಲ್ಯ ತಿನ್ನಂಗಾಗೈತಿ. ಯಾಕೆ ನಾನು ಮಾಡಕ್ಕೆ ಬರ್ತಿದ್ದಿಲ್ಲ, ಏಮ ಕಲಿಸ್ಕೊಟ್ಟು ಹೋಗ್ಯಾಳ. ಅದೇ ಮೆಥಡೇ ಯೂಸ್ ಮಾಡಿಕೊಂಡು ಫ್ಲವರ್ ಪಲ್ಯ ಮಾಡ್ತೀನಿ. ಇವತ್ತು ಚಪಾತಿ, ಇವತ್ತಿನ ಊಟ. ಸಣ್ಣ ಕಾಲಿಗೆ ತೋರಿಸ್ಲಿ ಮಗನೇ, ತೆಗಿಯೋದು. ಇಟ್ಟು ಜಲ್ದಿ ಹಾಕೊಂಡ್ಬಿಡ್ತೀರ. ಅಯ್ಯಯ್ಯ ಅಳ್ಬರ್ಕಿ. ಚೂಕು ಪಿಂಕು ಏನು ನೋಡಕತ್ತಾನ. ಏನು ಕಾಲಾಗತ್ತಕತ್ತಾವು. ಬಾಲೆ ಮಗನೆ ಅಲ್ಲಿಂದ ನಡ್ಕೊತ ಬಾ ನೋಡಮ್ಮ. ಚಡ್ಡಿ ಕಳೆ ಆಗ್ತೈತ. ಬಾ ನೋಡ್ಕೊಳಕತ್ ಬಿಟ್ಟ ನಾವ್ ಏನಿ ಅಂತ. ಆ ಹುಡುಗೊಂದು ಸೀಟಿ ಸತ್ತಕ್ ಬಿಡಲ್ಲ ಅಂದ್ರೆ ನೀ ಮನುಷ್ಯನೇ ಅಲ್ಲ ಬಿಡು. ಸಣ್ಣವರಿದ್ದಂಗಿಂತ ಸೀಟಿ ಸಿಗ್ತಿದ್ದು. ಅದೇ ಗೊತ್ತೈತೆ ನನಗ. ಬಿಡು, ತೆಗೆದು ಹಾಕದ್ರಾಗ.
ನೋಡಿ ನಿಮ್ಮ ಅಪ್ಪ ನೋಡು ಬಿಡ್ಸಿದ್ ನೋಡಿ ಚಪ್ಪಲ್ ಬಿಡ್ಸಿದಾನು ಬಾರಪ್ಪ ಚಪ್ಪಲ್ ಬಾರಪ್ಪ ನಿಮಗೆ ಜಲ್ದಿ ಚಪ್ಪಲ್ ಬಾರಪ್ಪ ಚಾಲು ಮಾಡ್ರಿ ನಿಮ್ಮ ಆಟ ತಂಗಿ ಒದಿಬಾರ್ದು ಮಗನೇ ತಿಕ್ರೆ ಒಂದು ಮುಕ್ಳು ತಿಕ್ ಈಗ ನಾವು ಏನ್ ಮಾಡಾಕತ್ತೀನಿ ಅಂದ್ರ ನಾನು ಪಲಾವ್ ಮಾಡಾಕತ್ತೀನಿ ಅದೇ ಒಬ್ರಂತ ಬಾ ಬೈಯಾಕತ್ತಿದ್ರ ಅಂತ ಪ್ರೇಮ ಅನ್ನಾಗ್ತಾನ ಲಾಸ್ಟ್ ವಿಡಿಯೋ ಒಳಗೆ ತೋರ್ಸಿವಿ ಅಂತ ರಿಪ್ಲೈ ಮಾಡ್ಯಾರಂತ ಆದ್ರೂ ನೀವು ತೋರ್ಸಾಕತ್ತಿಲ್ಲ ಅಂತ ಬೈಯಾಕತ್ತೀರಂತ ಸಾರಿ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ವಾಪಸ್ ನಿಮ್ಮ ಸಲುವಾಗ್ಯಾರ ವಾಪಸ್ ನಾನು ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಮ ಕಡೆ ಪಲಾವ್ ನಾ ಪಲಾವ್ ಮಾಡಾಕತ್ತೀನಿ ಅಂದ್ರ ಈ ಕೊಯ್ದ ಬರುತ್ತೆ ನನಗೆ ಕುತ್ತಿಗ್ಗಿ ನೋಡ್ರಿ ಹೆಂಗಾಗೈತಿ ಕಿಚನ್ ನೋಡ್ರಿ ಏನೇನ್ ಬೇಕು ಹೇಳ್ತೀನಿ ಬರ್ರಿ ಪಲಾವ್ ಫಸ್ಟ್ ಮಸ್ತ್ ಆಗತ್ತ ಆದ್ರೆ ಚಲೋ ಬಾಯಿಗೆ ತಿನ್ಬೇಕಂದ್ರೆ ಇದೆಲ್ಲ ಮಾಡ್ಲೇಬೇಕಾಗತ್ತ ಏನ್ ಮಾಡಕ್ಕಾಗಲ್ಲ ನನಗೂ ಫೇವ್ರೇಟ್ ಪ್ರೇಮಗೂ ಫೇವ್ರೇಟ್ ಇದು ಪಲಾವ್ ನನಗಂತೂ ಭಾಳ ಇಷ್ಟ ತರಕಾರಿ ಹಾಕಿ ಮಾಡಿದ್ದು ಎಲ್ಲ ನನಗೆ ಬಾತ್ಗಳು ಏನೇನು ಇರ್ತಾವಲ್ಲ ಅವು ಭಾಳ ಇಷ್ಟ ನನಗೆ ನೋಡ್ರಿ ಏನ್ ಬೇಕಂದ್ರೆ ಫಸ್ಟ್ ಏನೇನು ಕೊಯ್ದಿಟ್ಕೊಂಡಿ ನೋಡ್ರಿ ನಿಮ್ಗೆ ಯಾವ್ದು ಬೇಕಾದ್ರೆ ತರಕಾರಿ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಎಲ್ಲ ಹಾಕ್ಬೋದು ಟಮಾಟಿ ಉಳ್ಳಾಗಡ್ಡಿ ಬೀನ್ಸು ಕ್ಯಾರೆಟು ಆಲೂಗಡ್ಡಿ ಇವು ರೆಡಿಮೇಡ್ ಇದ್ದಿದ್ದಿಲ್ಲ ಅಂತ ಅದಕ್ಕೆ ಇವು ಸುಲಿವು ತಂದಾನ ಇದೇ ಬೆಟ್ರ್ ತಂದ್ರೆ ಅದು ತಗೊಂಬಂದ್ರೆ ಇಷ್ಟು 10 ರೂಪಾಯಿ ಇರ್ತಾವೆ ಪ್ಯಾಕೆಟ್ ಒಳಗೆ 10 ರೂಪಾಯಿ ಇರ್ತಾವೆ ಫ್ರೆಶ್ ಇರ್ತಾವೆ ಅಲ್ಲ ಸಾರಿ ಪ್ಯಾಕೆಟ್ ಒಳಗೆ ಭಾಳ ದಿನದ ಇರ್ತಾವು ಫ್ರೆಶ್ ಇರಂಗಿಲ್ಲ ಇವು ತಗೊಂಬಂದ್ರೆ ನೋಡ್ರಿ ಫ್ರೆಶ್ನೂ ಇರ್ತಾವು ಒಳ್ಳೇದು ಆರೋಗ್ಯಕ್ಕೆ ಅದು 10 ರೂಪಾಯಿ ಪ್ಯಾಕೆಟ್ ಆದ್ರೆ ಇನ್ನೂ ಇಷ್ಟು ಉಳ್ದಾವು ಇದು 10 ರೂಪಾಯಿಗೆ ಬರ್ತಿತ್ತು ಪ್ಯಾಕೆಟ್ ಒಳಗೆ ಇನ್ನು ಇವು ಇಷ್ಟಕ್ಕೂ ಉಳ್ದಾವು ಬರೀ 9 ರೂಪಾಯಿ ಅಂತ ನೋಡ್ರಿ ಇದೇ ಬೆಟರ್ ಒಂದು 5 ನಿಮಿಷ ಆಗತ್ತೆ ಸುಲಿಯಾಕ 5 ನಿಮಿಷನೂ ಆಗಲ್ಲ 2 ನಿಮಿಷನೂ ಆಗತ್ತೆ ಅನ್ಸುತ್ತೆ 2 ನಿಮಿಷ ಅಷ್ಟೇ ಅಯ್ಯೋ ದೇವಾ ಯಾರು ಮಾಡಿಬಿಟ್ಟ ನೋಡ್ರಿ ಮಾಪ ಆರೋಗ್ಯ ಹಿಂಗೆ ಗೊತ್ಕೊಂಡ್ ಒಂದೇ ಕೈಲೇ ಸುಲ್ದಾನಂತ ನಾನು ಅವ್ಗೆ ಎತ್ಕೊಂಡ್ ಕೆಲಸ ಮಾಡಂಗಿಲ್ಲಲ್ಲ ನನಗೆ ಅವ್ಗೆ ಎತ್ಕೊಂಡ್ ಕೆಲಸನೇ ಮಾಡಕ್ ಬರಂಗಿಲ್ಲ ನನಗೆ ಅವನೇ ಒತ್ಕೋಬೇಕು ಇಲ್ಲಾಂದ್ರೆ ನನಗೆ ಕೆಲಸನೇ ಮಾಡಕ್ ಬರಲ್ಲ ಒಬ್ಬಾಕಿಗೆ ಅದನ್ನ ಹೇಳಕತ್ತಾನ ನೀ ಒತ್ಕೋತೇನ ನೀ ಎತ್ಕೊಂಡ್ ಮಾಡ್ತೇನ ಅಂತ ಒಂದು ಸುಲ್ದಾನ ಒಂದಿಷ್ಟು ಸುಲ್ ಕೊಟ್ಟಾನ ಎಷ್ಟು ಮಾಡ್ತಾನ ಎತ್ಕೊಂಡ್ ಏನೇನ್ ಕೆಲಸ ಮಾಡ್ತೀನಿ ಎಲ್ಲ ತೆಗಿದಿಡು ಮಾಡ್ತೀನಿ ಏನು ಮಾಡಲ್ಲ ಹೋಗಿ ತೋರಿಸ್ಪಟ್ಟ ಅವ್ರು ಏನು ಮಾಡಂಗಿಲ್ಲ ಬೈ ಶೇರ್ ಮಾಡ್ತೀನಿ ಇದನ್ನ ನಮ್ಮ ಜಗಳ ಹಂಗೆ ಇದ್ದಿದ್ದ ಓಕೆ ಇದಿಷ್ಟು ತೋರಿಸಿದ್ನೆಲ್ಲ ತರಕಾರಿ ಇಷ್ಟು ಆಮೇಲೆ ಪುದೀನ ಕೊತ್ತಂಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 10-12 ಎಷ್ಟು ಹಾಕೊಂಡಿನಿ ಒಂದು 10-12 ಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕೊಂಡಿನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ನೀವು ಸ್ಪೈಸಸ್ ನಿಮ್ಗೆ ಏನಾರ ಮ್ಯಾಗ್ ಬೇಕು ಹಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀರಂದ್ರೆ ಫ್ರೈ ಮಾಡ್ಕೋಬೋದು ಆದ್ರೆ ನಮ್ಗೆ ಬಾಯಿಗೆ ಸಿಗ್ತಾವಲ್ಲ ನಮ್ಗೆ ಇಷ್ಟ ಆಗಂಗಿಲ್ಲ ಲವಂಗ ಮೆಣಸು ಅದಕ್ಕೆ ನಾನು ಮಿಕ್ಸರ್ಗೆ ಹಾಕಿಬಿಡ್ತೀನಿ ಲವಂಗ ಮೆಣಸು ಏನೈತಿ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ ಲವಂಗ ಮೆಣಸು ಆಮೇಲೆ ಚಕ್ಕಿ ಇವೇನು ಪಲಾವ್ಗೆ ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ ಮಿಕ್ಸರ್ಗೆ ಹಾಕಿಬಿಡ್ತೀನಿ ನೀವು ಬೇಕಾದ್ರೆ ಎಣ್ಣೆಗೆ ಹಾಕೋಬೋದು ಇದಿಷ್ಟು ಹಾಕೋಬೋದು ನೋಡಿರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಅಷ್ಟು ಮಿಕ್ಸಿ ಮಾಡ್ಕೊಂಬರ್ರಿ ಪಲಾವ್ ಎಲೆ ಒಂದೇ ನಾನು ಎಣ್ಣೆಗೆ ಹಾಕೋತೀನಿ ನೋಡಿರಿ ಮಸಾಲೆ ಇಷ್ಟು ನಾನು ಕಣ್ಣಳ್ತೀನಿ ನಂದು ಮೆಜರ್ಮೆಂಟ್ ಏನಿಲ್ಲ ಒಂದು 10-12 ಮೆಣಸು ಆಮೇಲೆ ಒಂದು 3 ಲವಂಗ 1-2 ಪೀಸ್ ಚಕ್ಕಿ ಇದೇನು ಗೊತ್ತಿಲ್ಲ ಬೇಕಾದ್ರೆ ಏನು ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ತರಕಾರಿ ಒಳಗಾಯಿತು ಮಸಾಲೆ ಒಳಗಾಯಿತು ನಿಮ್ಮ ಇಷ್ಟ ಅಂತ ಆ್ಯಡ್ ಮಾಡ್ಕೋಬೋದು ನಾನು ಮಸಾಲೆ ಹಾಕೊಳಕತ್ತೀನಿ ಆಮೇಲೆ ಕೊತ್ತಂಬರಿ ಪುದೀನ ಇಲ್ಲಿ ಏನು ಮಾಡ್ತಾರ ಇದು ತೆಂಗಿನಕಾಯಿ ಹಾಕ್ತಾರೆ ಸ್ವಲ್ಪ ಕೊಬ್ಬರಿ ಹಾಕ್ತಾರೆ ಪಲಾವ್ಗೆ ಆದರೆ ನಮ್ಗೆ ಅದು ಇಷ್ಟ ಆಗಂಗಿಲ್ಲ ನಾವು ಹಾಕೊಳಂಗಿಲ್ಲ ಬೇಕಾದ್ರೆ ನೀವು ಹಾಕೋಬೋದು ಕೊಬ್ಬರಿ ಹಾಕೋಬೋದು ನನಗೆ ಒಣ ಕೊಬ್ಬರಿ ಐತಿ ಹಾಕಿದ್ರೆ ನಮ್ಮ ಯಜಮಾನ್ರಿಗೆ ಕೊಬ್ಬರಿ ಇಷ್ಟ ಆಗಲ್ಲ ಹಾಕಿದ್ರೆ ಬೇಡ ನೀ ಏನು ಹಾಕ್ಬೇಡದ್ರಾಗ ಎಕ್ಸ್ಟ್ರಾ ಏನೂ ಹಾಕಬೇಡ ನೀ ಮೊದಲು ಹೆಂಗೆ ಮಾಡ್ತಿದ್ದಿ ಒಂದು ಸತಿ ಮಾಡಿಬಿಟ್ರೆ ಸಾಕವನಿ ನೀ ಮೊದಲು ಹೆಂಗೆ ಮಾಡ್ತಿದ್ದು ಹಾಗೆ ಮಾಡು ಎಕ್ಸ್ಟ್ರಾ ಏನೂ ಹಾಕಕ್ಕೆ ಹೋಗ್ಬೇಡ ಅಂತಾನೆ ಅದಕ್ಕೆ ಇಷ್ಟು ಪೇಸ್ಟ್ ಮಾಡ್ಕೊಂಬರೋದು ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಂಬರೋ ಇದನ್ನು ಪೇಸ್ಟ್ ಮಾಡ್ಕೊಂಡಿನಿ ನೋಡ್ರಿ ಘಾಟ್ ಬರುತ್ತೆ ಸದಾ ಒಂದು ಕುಕ್ಕರ್ ಇಡಮು ಮೇಲೆ ಕುಕ್ಕರ್ ಇಟ್ಟು ಗ್ಯಾಸ್ ಹಚ್ಚು
ಒಂದು ಕೆಲಸ ಕೊಟ್ಟಿನಿ ಪ್ರೇಮಗ, ಇದನ್ನೆಲ್ಲ ಕ್ಲೀನ್ ಮಾಡಂತ. ಸಟ್ಕೊಂಡೇನು ಬೇಕಂದ್ರೆ ಗೋಡಂಬಿನೂ ಹಾಕೋರಿ ಚಂದ ಆಗತ್ತೆ. ಗೋಡಂಬಿ ಹಾಕ್ಲೇನು? ನೋಡ್ರಿ ಏನು ಹಾಕ್ಬೇಡ, ಮುಚ್ಕೊಂಡ್ ಮಾಡಂತ. ನೋಡ್ರಿ ಏನು ಮಾಡಿ ಪಟ್ 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 ಇದೆಲ್ಲ ಕ್ಲೀನ್ ಮಾಡ್ಬಿಡು. ನೋಡ್ರಿ ಇಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದ ನಂತರ ಪಲಾವ್ ಎಲೆ ಹಾಕೋಬೇಕು. ಮಸಾಲೆ ಇದ್ರೊಳಗೆ ಅದಾವು, ಏನೇನು ಅದಾವ ನೋಡಿ ಹಾಕೋ. ಇದಕ್ಕೇನಂತ ಗೊತ್ತಂತ್ರಿ ನಿಮಗೆ? ಇದ್ರಾಗ ಏನೇನು ಅದಾವ ಒಂದು ಹಾಕ್ತೀನಿ. ಏನೇನು ಇದು ಯಾವ ಕಾಯಿ ಗೊತ್ತಿಲ್ಲ ನನಗೆ, ಜಾಜಿಕಾಯ ಪಿಜಿಕಾಯ. ಒಂದೆರಡು ಪಲಾವ್ ಎಲೆ ಹಾಕ್ತೀನಿ. ಆಮೇಲೆ ಇನ್ನು ಇದು ಏನು ಗೊತ್ತಿಲ್ಲ ನನಗೆ. ನೋಡ್ರಿ ನಾನು ಪಲಾವ್ ಎಲೆ ಮತ್ತು ಇದು ಏನಂತಾರೆ ಗೊತ್ತಿಲ್ಲ, ಅದೊಂದು ಏನಂತಾರೆ ಗೊತ್ತಿಲ್ಲ, ಅವನ್ನ ಹಾಕೀನಿ. ಮಸಾಲೆ ಸಿಕ್ಕಿದ್ದು ಹಾಕೀನಿ, ಚಲೋ ಆಗುತ್ತೆ. ಹಾಕಿರಿ ನೀವು. ಮಸಾಲೆ ಆದ ನಂತರ ನಾನು ಇದು ಹಾಕ್ಕೊಂಡಿನಿ, ಉಳ್ಳಾಗಡ್ಡಿ ಹಾಕೀನಿ. ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ. ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಹಾಕ್ತೀನಿ. ಅದು ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ ಫಸ್ಟ್ ಅದೇ ಹಾಕೋತೀನಿ. ಆಮೇಲೆ ತರಕಾರಿ ಹಾಕ್ತೀನಿ ನಾನು. ಸ್ವಲ್ಪ ಇದು ಉಳ್ಳಾಗಡ್ಡಿ ಫ್ರೈ ಆಗೈತಿ, ಮಸಾಲೆ ಹಾಕೊಂಡು ಅವು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಪುದೀನ ಕೊತ್ತಂಬರಿ ಇರ್ತಾವಲ್ಲ, ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಬೇಕೀಗ. ಎಣ್ಣೆ ಬಿಡುತ್ತನ ಫ್ರೈ ಮಾಡ್ಬೇಕೀಗ. ಆಮೇಲೆ ಉಳಿದಿದ್ದೆಲ್ಲ ಈ ಥರ ನೀರು ಹಾಕಿ ಕಲಿಸಿಟ್ಕೋಬೇಕು. ಆಮೇಲೆ ಹಾಕಕ್ಕೆ ಬರುತ್ತೆ. ನೋಡ್ರಿ ಇದು ಎಣ್ಣೆ ಬಿಟ್ಟೈತಿ, ಈಗ ಫ್ರೈನೂ ಆಗೈತಿ. ಘಮ 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 ಆಗೈತಿ ಸ್ಮೆಲ್. ವಿಡಿಯೋ ಒಳಗೆ ಬರೋಂಗಿಲ್ಲ. ಈಗ ನಾನು ತೊಳೆದು ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡಿ, ಕ್ಯಾರೆಟು, ಬೀನ್ಸು ಇದ್ರೊಳಗೆ ಹಾಕ್ತೀನಿ. ಒಂದಾಗ ನಾನು ಫ್ರೈ ಮಾಡ್ಕೋಬೇಕಂತ ಹೇಳಿಲ್ಲ. ತರಕಾರಿ ಅಷ್ಟು ಹಾಕಿಬಿಡೋದು, ಬಟಾಣಿ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಇವನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಹೊತ್ತು, ಅಂದರೆ ಸ್ವಲ್ಪ ಇಲ್ಲೇ ಬೆಂದಿರ್ತಾವಲ್ಲ. ಆಮೇಲೆ ನೀರು ಹಾಕೋಣ ಜಲ್ದಿ ಬಂದ್ಬಿಡ್ತಾವೆ ಕುಕ್ಕರ್ನ. ಮಿಕ್ಸ್ ಮಾಡ್ಕೋಬೇಕು ನೋಡಿರ್ತಾರೆ. ಈಗ ನಾವು ಟಮಾಟಿ ಹಾಕ್ಕೊಂಡು ಉಪ್ಪು ಹಾಕೋಬೇಕು ಸ್ವಲ್ಪ ಫ್ರೈ ಆಗಿಂದ. ಆಹಾ ಏನು ಘಮ 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 ಅನ್ನತೈತಿ ಅಂದ್ರೆ ಬರತ್ತಿಲ್ಲ ನಿನಗೆ ವಾಸನೆ ಪ್ರೇಮ? ಬರತ್ತಿಲ್ಲ, ಘಮ 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 ಅನ್ನತೈತಿ. ಟಮಾಟಿ ಹಾಕೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕೊಂಡ್ಬಿಡಿ. ಟಮಾಟಿ ಸಾಫ್ಟ್ ಆಗುತ್ತಾನ ಮತ್ತೆ ವಾಪಸ್ ಫ್ರೈ ಮಾಡಬೇಕು. ನೋಡ್ರಿ ಎಲ್ಲ ಫ್ರೈ ಆಗಿಬಿಟ್ಟು ಈಗ ಟಮಾಟಿನೂ ಸಾಫ್ಟ್ ಆಗ್ಯಾವ. ಈಗ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಬೇಕಂದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೆ ಗ್ರೀನ್ ಬೇಕಾದ್ರೆ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ರೀನ್ ಏನು ಬಿಡಮ್ಮ, ನಿನಗೆ ನಾ ಮಾಡ್ದಂಗೆ ಬೇಕಾ ಬೇಡ ಮುಚ್ಕೊಂಡಿರು. ಸ್ವಲ್ಪ ಅರಿಶಿನ ಪುಡಿ. ಆಮೇಲೆ ನೀ ಆ ಕಲರ್ ಬಂದಿಲ್ಲ, ಈ ಕಲರ್ ಬಂದಿಲ್ಲ, ಮೊದಲಿದ್ದಂಗೆ ಬಂದಿಲ್ಲ, ಹಂಗೆ ಅಂತ ಬರೀ ನೋಡ್ರಿ ಅರಿಶಿನ ಪುಡಿ ಹಾಕೊಂಡು ಫ್ರೈ ಆಯ್ತು. ಈ ಕಲರ್ ಬಂದೈತೆ ನೋಡ್ರಿ, ಅರಿಶಿನ ಪುಡಿ ಹಾಕೊಂಡು ಮಸಾಲೆ ಎಷ್ಟು ಮಸ್ತ್ ಇರ್ತದೆ. ನನ್ನ ಫೇವ್ರೇಟ್ ಇದೆ. ಏನು ಪಲಾವ? ಪಲಾವ್ ಇವತ್ತ ನಾನು ಡೈಲಿ ಯೂಸ್ ಮಾಡಾಕಿಲ್ಲ. ಇವತ್ತ ಬಾಸ್ಮತಿ ರೈಸ್ ಯೂಸ್ ಮಾಡಾಕತ್ತೀನಿ. ಹಂಗೆ ಯಾಕೆ ಮಾಡ್ತೀರ? ಬಾಸ್ಮತಿ ಹಾಕಿ ಮಾಡಾಕತ್ತೀವಿ. ಹೆಂಗೆ ಬರ್ತದೆ ಇಷ್ಟ ಅಂತ ಮಸ್ತ್ ಬರುತ್ತೆ ಅನ್ಸುತ್ತೆ. ಆಲ್ಮೋಸ್ಟ್ ನಮಗೆ ಬಾಸ್ಮತಿ ಜಾಸ್ತಿ ತಿನ್ನಂಗಿಲ್ಲ, ಯಾಕಂದ್ರೆ ನಾವು ತಿನ್ನೋ ಅಕ್ಕಿ ಟೇಸ್ಟ್ ಬರೋದಿಲ್ಲ ಬಾಸ್ಮತಿ. ಅದಕ್ಕೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಮೊನ್ನೆ ಇವತ್ತು ತಂದೆ ಅಣ್ಣ ತಂಗಿ ಹೋಗಿ ಬಿರಿಯಾನಿ ಮಾಡ್ಬೇಕಂತ ಅಂದಿದ್ರು. ಬಿರಿಯಾನಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಪಲಾವ್ ಮಾಡಾಕ್ತೀನಿ ಇವತ್ತು. ಈಗ ಉಳಿದಿದ್ದ ನೀರು ಈಗ ಹಾಕೊಳತ್ತೀನಿ ನೋಡಿ. ಸ್ವಲ್ಪ ನೀರು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲೇ ಸ್ವಲ್ಪ ಸ್ವಲ್ಪ ಕುದಿತೈತೆ, ಅದು ಇಷ್ಟೇ ಕುದಿತೈತಿ ನೋಡ್ರಿ. ಹೆಂಗೆ ಗ್ರೇವಿ ಗ್ರೇವಿ ಥರ ಆಗಿ ಇದು ಏನದು ಕುರ್ಮಾ ಆದಂಗೆ. ಕುರ್ಮಾನು ಮಾಡ್ಬೋದು ಹಿಂಗೆ. ಹಾಂ, ಗ್ರೀನ್ ಕುರ್ಮಾ ಪೂರಿ ಜೊತೆ ಮಸ್ತ್ ಆಗ್ತೈತೆ. ಇವತ್ತು ನಾನು ಬಾಸ್ಮತಿ ರೈಸ್ ನೀರು ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಇವತ್ತು ನಾನು ಮೆಜರ್ಮೆಂಟ್ ಹಾಕಿ ನೋಡ್ಕೊಂಡು ಇವತ್ತು ಮಾಡಕತ್ತೀನಿ. ಎಷ್ಟು ದಿನ ಮಾಡಿದ್ದಿಲ್ಲ. ಇದರಲ್ಲೇ 2 ಕಪ್ ತೊಗೊಂಡಿನಿ, 4 ಕಪ್ ನೀರು ಹಾಕ್ತೀನಿ. ಅಕ್ಕಿ ತೊಳೆದು ಇದಕ್ಕೆ ಹಾಕಕತ್ತೀನಿ ನೋಡಿ. ಬಾಸ್ಮತಿ ರೈಸ್ ನಿಮ್ಗೆ ಗೊತ್ತಿಲ್ಲ ಟೇಸ್ಟ್ ಹೆಂಗೆ ಬರುತ್ತಂತ. ಬಾಸ್ಮತಿಲೇ ಇವತ್ತು ಮಾಡಾಕತ್ತೀನಿ ಪಲಾವ್. ಎಲ್ಲ ಒಂದೇ ಟೇಸ್ಟ್.
ಇದು ರೈಸ್ ಟೇಸ್ಟೇ ಬೇರೆ ಇರುತ್ತೆ. ಏನು ಹಾಗೆ ಅಂದ್ರೆ ಮತ್ತೆ ಚಲೋ ಹೌದಾ? ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೊಂಡು ಆಮೇಲೆ ನೀರು ಹಾಕೋದು. ಎಷ್ಟು ಕಪ್ಪು? 4. 4 ಕಪ್ 4 ಇದ್ರಲ್ಲೇ 4 ಹಾಕೊಂಡಿನಿ. 2 ಕಪ್ ಹಾಕಿ 4 ಕಪ್ ನೀರು. ಟೇಸ್ಟ್ ಹೀಗೆ ನೋಡ್ಕೊಂಡ್ಬಿಡ್ಬೇಕು. ಉಪ್ಪು ಏನಾದ್ರು ಕಡಿಮೆ ಇತ್ತಂದ್ರೆ ಉಪ್ಪು ಹಾಕೊಂಡು ಮುಚ್ಚಿಬಿಡ್ರಿ. ಚಮಚನ ಬಾಯಿ ಇಟ್ಕೋತೀಯ? ಕರೆಕ್ಟ್ ಆಗೈತಿ. ಆಮೇಲೆ ಈಗೊಂದು ಟೇಸ್ಟ್ ಬೇರೆ ಬರ್ತದು, ಆಮೇಲೆ ಕುದ್ಮ್ಯಾಗ ಒಂದು ಟೇಸ್ಟ್ ಬೇರೆ ಬರ್ತಾ. ಈಗ ಉಪ್ಪು ಕರೆಕ್ಟ್ ಆದಂಗೆ ಅನ್ಸುತ್ತಾ, ಇನ್ನೊಂದು ಸ್ವಲ್ಪ ಹಾಕಬೇಕು ಆಮೇಲೆ ರುಚಿಗೆ ಬರಕ್ಕೆ. ನೀವು ತುಪ್ಪ ತಿನ್ನೋರು ಬೇಕಾದ್ರೆ ಮ್ಯಾಗ ತುಪ್ಪ ಹಾಕೊಂಡು ಕ್ಲೋಸ್ ಮಾಡ್ಕೋಬೋದು. ನಾವು ತುಪ್ಪ ತಿನ್ನಲ್ಲ. ಕ್ಲೋಸ್ ಮಾಡ್ಕೊಂಡು ಒಂದು 2 ಸೀಟಿ ಆಗ್ಬೇಕಷ್ಟೇ. ಹೋಗಿತ್ತಾ? ಹಾಂ ಆಯ್ತು ನೋಡ್ರಿ. ರೆಡಿಯಾಗಿನ ತೋರಿಸಿ. ರೆಡಿಯಾಗಿನ ತೋರಿಸ್ತೀವಿ 2 ಸೀಟಿ ಆಗಿನ. ಪಲಾವ್ ರೆಡಿ. ಪ್ಲೇಟ್ ಹೋಗಾಕ ರುಚಿ ರುಚಿಯಾದ ಗರಿ ಗರಿಯಾದ ಸವಿಯಾದ ಪಲಾವ್ ಸವಿಯಲು ಸಿದ್ಧ. ಹಾಂ, ನೀ ಅಷ್ಟು ಒಬ್ಬಕ್ಕೆ ಎಷ್ಟು ತಿಂತ ಇಬ್ಬರು ಸೇರಿ ತಿಂತೀವಿ. ನೋಡ್ರಿ ಈ ಥರ ಆಗೈತೆ ಪಲಾವು. ನೀವು ಮಾಡ್ಕೊರಿ. ರೆಸಿಪಿ ತೋರಿಸ್ರನ್ನ ಆಗತ್ತಿದ್ರಿ ತೋರಿಸ್ತೀವಿ ನೋಡ್ರಿ. ಆಯ್ತಾ? ಟೇಸ್ಟ್ ನೋಡಿ ಹೇಳಿ. ಟೇಸ್ಟ್ ನೋಡಿ ಹೇಳೋದೇನಿಲ್ಲ. ಟೇಸ್ಟ್ ನೋಡೋಕ್ಕೆ ಏನು ತಲೆ ಕೆಡಿಸ್ಕೋಬೇಡ್ರ. ಇದು ಸೂಪರ್ ಆಗಿರುತ್ತೆ. ಲವ್ ಯು ಆಲ್ ಗೈಸ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋ ಒಳಗೆ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳ್ತಾ ಬಾಯ್. ಬಾಯ್ ಬಾಯ್. ಊಟ ಮಾಡಿ ಪಲಾವ್ ತಿನ್ನು.